ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಕ್ರಾಂತಿಯೋಗಿ, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ. ಆ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಸಿಗಾಗಿ, ಪ್ರತಿಯೊಬ್ಬ ಮಾನವ ಜೀವರಾಶಿಗಳಿಗೆ ಹುಟ್ಟಿಸುವಾತ, ಸಲುವಾತ ಒಬ್ಬನೇ ಒಬ್ಬ ದೇವರು. ಅಂತಹ ದೇವನ ಒಂದು ಜ್ಞಾನಶಕ್ತಿ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಗಿಡ, ಮರ, ಮಾನವರೆಲ್ಲರಲ್ಲಿ ಅಡಗಿದೆ, ಕಾಣಲಾರದ ರೂಪದಲ್ಲಿ. ಅಂತಹ ಒಂದು ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಬಸವಣ್ಣನವರು 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಮಹಾನ್ ದೊಡ್ಡ ಕಾರ್ಯ ಮಾಡಿದ್ದಾರೆ. ಇಡೀ ಜಗತ್ತವನ್ನೇ ನೆಚ್ಚತಕ್ಕಂಥದ್ದು. ಅದಕ್ಕೆ ಲಿಂಗ ಆಯತ ಧರ್ಮ. ಈ ಲಿಂಗ ಆಯತ ಧರ್ಮದಲ್ಲಿ ಅವತ್ತಿನ ದಿವಸ ಎಲ್ಲ ಒಳಪಂಗಡದವರು, ಎಲ್ಲ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಒಕ್ಕಲಿಗ ಮುದ್ದಣ್ಣ, ತುರ್ಗಾಯಿ ರಾಮಣ್ಣ, ಕುರುಬ ಗೊಲ್ಲಾಳೇಶ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಸಿದ್ದರಾಮೇಶ್ವರರು, ಅಲ್ಲಮ ಪ್ರಭುರವರು, ಅಕ್ಕಮಾದೇವಿ, ಸತ್ಯಕ್ಕ, ಸಂಕವ್ವ, ಕಾಶ್ಮೀರದಿಂದ ಬಂದಿರತಕ್ಕಂತಹ ದಂಪತಿಗಳು, ರಾಜರು, ಮಹಾದೇವ್ ಭೋಪಾಲ್ ಮತ್ತು ಮಹಾದೇವಿ, ಮತ್ತು ಅಫಘಾನಿಸ್ತಾನದಿಂದ ಬಂದಿರತಕ್ಕಂಥ ಮುಸ್ಲಿಂ ಸೂಫಿ ಅವರು ಕೂಡ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿ ಏಕಲಿಂಗ ನಿಷ್ಠಾವಂತರಾಗಿದ್ದಾರೆ. ಹೀಗೆ ಹೇಳುತ್ತಾ ಹೋದರೆ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಪ್ರತಿಯೊಬ್ಬರು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಮಹಾತ್ಮ ಬಸವಣ್ಣನವರ ವಿಚಾರ ಆಚಾರಗಳಿಗೆ ಮಾರು ಹೋಗಿ ಅವರನ್ನು ಗುಣಗಾನ ಕೂಡ ಮಾಡಿದ್ದಾರೆ. ಅನೇಕ ವಚನಗಳಲ್ಲಿ ಅವರೆಲ್ಲರೂ ಆಚರಣೆ ಮಾಡಿದ್ದು ಏಕಲಿಂಗ ನಿಷ್ಠೆ, ಏಕದೇವೋಪಾಸನೆ. ಮಣ್ಣು ಬಿಟ್ಟು ಮಡಿಕೆಯಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಈ ತತ್ವವನ್ನು 893 ವರ್ಷಗಳು ಕಳೆದು ಹೋದರೂ ಕೂಡ ಇನ್ನೂ ಕೂಡ ಇದನ್ನು ಹಾಳು ಮಾಡ್ತಕ್ಕಂಥದ್ದು, ಕಲಬೆರಕೆ ಮಾಡ್ತಕ್ಕಂಥದ್ದು, ಅನೇಕ ತರಹದ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಈ ಮುಗ್ಧ ಭಾರತೀಯರನ್ನು ಜ್ಞಾನಿಯನ್ನಾಗಿ ಮಾಡಲಾರದೆ ಅಜ್ಞಾನಿಗಳನ್ನಾಗಿ ಮಾಡುವುದು, ಅವರಿಂದ ಮೂಢನಂಬಿಕೆಗಳ ಮೂಲಕ ದುಡ್ಡನ್ನು ಸುಲಿಗೆ ಮಾಡ್ತಕ್ಕಂಥದ್ದು, ಮತ್ತು ಯಾವಾಗಲೂ ನೋಡಿದರೆ ದುಡಿಯಲಾರದೆ ಬದುಕ್ತಕ್ಕಂಥ ಈ ವರ್ಗ ಏನಿದೆಯಲ್ಲ, ಅವರು ಒಂದು ದಿನವೂ ಕೂಡ ಹೊಲದಲ್ಲಿ ತೊಗರಿ ಬೆಳೆಸಿಲ್ಲ, ಜೋಳ ಬೆಳೆಸಿಲ್ಲ, ಯಾವುದೇ ಒಂದು ವಸ್ತು ಉತ್ಪಾದನೆ ಮಾಡಿಲ್ಲ. ಇಂತಹ ಜನರು ಇವತ್ತು ದೇಶಕ್ಕೆ ಒಂದು ಮಹಾಮಾರಕವಾಗಿದ್ದಾರೆ ಅಂಥೇಳಿ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ದಿನನಿತ್ಯ ಶರಣರ ವಚನಗಳನ್ನು ಓದೋಣ, ಅರ್ಥ ಮಾಡಿಕೊಳ್ಳೋಣ, ಇನ್ನೊಬ್ಬರನ್ನು ತಿಳಿಸುತ್ತಾ ಬದುಕೋಣ. ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಅನ್ನೋ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡಲು ಹೊರಟಿದ್ದಾರೆ. ಅಂದರೆ ಈ ದೇಶದಲ್ಲಿ 95% ಜನ ಮುಗ್ಧ ಜನರು ಮೂಢ ರೂಢಿಯ ಮೂಲಕ ಬದುಕ್ತಾ ಇದ್ದಾರೆ. ಅಂಥವ್ರನ್ನು ಮತ್ತೆ ಮತ್ತೆ ಜ್ಞಾನಿಯನ್ನಾಗಿ ಮಾಡುವುದು ಬದಲಾಗಿ ಅಜ್ಞಾನಿಗಳನ್ನಾಗಿ ಮಾಡತಕ್ಕಂಥದ್ದು. ಈ ಹಿಂದೂ ಎಂತಕ್ಕಂಥ ಆಚಾರ ವಿಚಾರಗಳೇನಿವೆಯಲ್ಲ, ಇವೆಲ್ಲವೂ ಕೂಡ ಇವತ್ತೇನು ನಾವು ಮಾಡ್ತಾ ಬಂದೀವಿ. ನಾವು ಕೂಡ 26 ವರ್ಷಗಳ ಹಿಂದೆ ಮಾಡಿದ್ದೀವಿ ಮೂಢ ರೂಢಿಗಳು. ಅವೆಲ್ಲವೂ ಕೂಡ ನಮಗೆ ಯಾವ ಲಾಭವನ್ನು ಕೊಡುವುದಿಲ್ಲ, ಹೊರತಾಗಿ ಉಲ್ಟಾ ಅಜ್ಞಾನಿಗಳನ್ನಾಗಿ, ಮಾನಸಿಕ ರೋಗಿಗಳಾಗಿ, ಹುಚ್ಚರಾಗಿ ತಿರುಗಬೇಕಾಗುತ್ತದೆ. ನಾವು ಸ್ವಂತ ವಿಚಾರವನ್ನು ನಾವು ಕಲಿಯಲು ಅವಕಾಶ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಅವರು ಜನರನ್ನು ಗುಲಾಮಗಿರಿಯಲ್ಲಿ ಇಟ್ಕೊಳ್ತಕ್ಕಂಥದ್ದೇ ಅವ್ರದ್ದೊಂದು ದೊಡ್ಡ ಪ್ಲ್ಯಾನ್ ಇದೆ ಅಂಥೇಳಿ ಗೊತ್ತಾಗಿದೆ ಜನರಿಗೆ. ಭಾಳಷ್ಟು ಜನ ವಚನಗಳನ್ನು ಓದುವುದಿಲ್ಲ. ಅದಕ್ಕಾಗಿ ಬಸವಾದಿ ಶರಣರ ಹಿಂದೂ ಸಮಾವೇಶ, ಈ ಹಿಂದೂ ಎಂಬ ಶಬ್ದ ತೆಗೆದು ಬಸವಾದಿ ಶರಣರ ಅನುಭವ ಮಂಟಪದ ಸರ್ವ ಜನಾಂಗದ ಕೂಡಿ ಕಟ್ಟಿದ ಲಿಂಗಾಯತ ಧರ್ಮದ ಸಮಾವೇಶ ಅಂಥೇಳಿ ಮಾಡಿದರೆ ಇಡೀ ಭಾರತಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರೂ ಒಪ್ಪುತ್ತಾರೆ. ಇಲ್ಲ ಹೋದರೆ ಇವತ್ತ 33 ಭಾಷೆಯಲ್ಲಿ ವಚನಗಳು ಬಂದಿವೆ. ಇಡೀ ದೇಶಾದ್ಯಂತ ಬಹಳಷ್ಟು ಜನಗಳು ಓದ್ಕೊಳ್ತಾ ಇದ್ದಾರೆ. ನೀವು ಮುಂದಿನ ದಿನಗಳಲ್ಲಿ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳಾಗುತ್ತೀರಿ, ಮಾನವ ದ್ರೋಹಿಗಳಾಗುತ್ತೀರಿ, ಸಕಲ ಜೀವಾತ್ಮರ ದ್ರೋಹಿಗಳಾಗುತ್ತೀರಿ. ಆ ಕಾರಣಕ್ಕಾಗಿ ಇಂತಹ ಒಳಗೊಂದು ಹೊರಗೊಂದು ಇಟ್ಕೊಂಡು ಕಾರ್ಯ ಮಾಡೋದು ಬೇಡ ಎಂದು ವಿನಂತಿಸಿಕೊಳ್ತಾ ಕೆಲವು ವಚನಗಳನ್ನು ನಾನು ಹೇಳುತ್ತೇನೆ. ಇದರಲ್ಲಿ ಈ ಗ್ರಂಥದಲ್ಲಿ 2500 ವಚನಗಳಿವೆ.
ನೀವೇನೆಲ್ಲ ಕುತಂತ್ರ ಮಾಡಿದರೂ ಕೂಡ ಇದರಲ್ಲಿ ನಿಮ್ಮ ತಪ್ಪುಗಳನ್ನು ಕಂಡುಹಿಡಿಯಲು 100% ಸಾಧ್ಯವಿದೆ. ಇದು 33 ಭಾಷೆಯಲ್ಲಿ ಗ್ರಂಥ ಬಿಡುಗಡೆಯಾಗಿವೆ. ಇದರಲ್ಲಿ 2500 ವಚನಗಳಿವೆ. 100ಕ್ಕಿಂತ ಹೆಚ್ಚಿಗೆ ಶರಣರ ಇತಿಹಾಸವಿದೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇತಿಹಾಸ ಓದಿದವರು ಇತಿಹಾಸ ಸೃಷ್ಟಬಲ್ಲರು. ಸಮಾಜಕ್ಕೆ ಒಳಿತನ್ನು ಬಯಸ್ತಕ್ಕಂಥವ್ರು ಇದ್ದರೆ ಮಾತ್ರ ಅವರಿಗೆ ಈ ಥರ ನಾವು ಸತ್ಯವನ್ನು ಹೇಳ್ತಕ್ಕಂಥದ್ದು ಹೃದಯದಿಂದ ಬರ್ತಾ ಇದೆ. ನಾವು ಇನ್ನೊಬ್ಬರನ್ನು ಯಾವುದನ್ನು ಇದೆಲ್ಲ ಸತ್ಯವನ್ನು ಮರೆಮಾಸ್ತಕ್ಕಂಥವ್ರು ಯಾರೇ ಕಂಡಿದ್ದರೆ ಆ ಸತ್ಯದ ಹುಡುಕಿ ಆ ಕೊಳಕನ್ನು ತೆಗೆಯುವ ಸಲುವಾಗಿ ಈ ವಚನ ಗ್ರಂಥದಲ್ಲಿ ಎಲ್ಲವೂ ಸಿಗುತ್ತದೆ ಎಂದು ಹೇಳ್ತಾ, ಈಗ ಮೊದಲನೇದಾಗಿ ಬಸವಣ್ಣನವರ ಬಗ್ಗೆ ಗುಣಗಾನ ಮಾಡಿದ ಅಲ್ಲಮಪ್ರಭು. ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿದವರು ಬಸವಣ್ಣನವರು. ಯಾಕೆಂದರೆ ಅವತ್ತಿನ ಕಾಲದಲ್ಲಿ 5 ವರ್ಗ ಮಾಡಿದರು. ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ, ಈ ಥರ ಶೋಷಣೆ ಮಾಡ್ತಕ್ಕಂಥ ಜನ ಮಹಾಜ್ಞಾನಿಗಳಿದ್ದರೂ ಕೂಡ ಅವರನ್ನು ಮೇಲಕ್ಕೆ ಎತ್ತಲೇ ಇಲ್ಲ ಯಾರೂ ಕೂಡ. ಅದಕ್ಕೆ ಬಸವಣ್ಣನವರು ಮೇಲಕ್ಕೆ ಎತ್ತಿ, ಅಲ್ಲಮಪ್ರಭುವರು ಮಹಾಜ್ಞಾನಿಗಳವರು, ಇಡೀ ಬ್ರಹ್ಮಾಂಡದ ಮುಂದಿನ ಹಿಂದಿನ ಎಲ್ಲವನ್ನು ತಿಳಿಸ್ತಕ್ಕಂಥವ್ರು, ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿದರು ಬಸವಣ್ಣನವರು. ಅವರದ್ದೇ ಆಗಿರ್ತಕ್ಕಂಥ ಒಂದು ವಚನ: ಶಿವಗುರು ಎಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆ ಗುರು, ನಿಮಗೆ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಹೆಸರು. ಶಿವಲಿಂಗವೆಂದು ಬಲ್ಲಾತನೆ, ಶಿವವೀರ ಶೈವ ಅಂತ ಹೇಳಿದ್ರಲ್ಲಿದೆಯಾ, ಶಿವವೀರ ಶೈವವೆಂದು ಬಲ್ಲಾತನೆ ಗುರು ಅಂತ ಹಿಂಗೆ ಅಲ್ಲಕ್ಕೆ ಬರ್ತದ. ಶಿವಲಿಂಗವೆಂದರೆ ಇಡೀ ಬ್ರಹ್ಮಾಂಡದ ಲಾಂಛನ. ಆ ಕಾರಣಕ್ಕಾಗಿಯೇ ನಾನು ಪದೇ ಪದೇ ವಿಡಿಯೋ ಮಾಡ್ತಾ ಇರ್ತೀನಿ. ನಮಗೆ ಯಾರು ಮಠ ಕೊಟ್ಟಿಲ್ಲ, ಯಾರು ಕಾರ್ ಕೊಟ್ಟಿಲ್ಲ, ಯಾರು ಬಂಗ್ಲಾ ಕೊಟ್ಟಿಲ್ಲ, ನಾವು ಯಾರ ಕಾಲು ಕೂಡ ಬೀಳಿಸ್ಕೊಳೋದಿಲ್ಲ. ಕಾಲು ಪಾದ ಅಂದರೆ ಜ್ಞಾನ. ಈ ಥರ ಇಷ್ಟಲಿಂಗವನ್ನು ಧರಿಸಿ 26 ವರ್ಷ ಆಯಿತು. ಯಾವುದೇ ಗುಡಿ ಗುಂಡಾರಗಳಿಗೆ ಇವತ್ತಿನ ತನಕ ನಾನು ಹೋಗಿಲ್ಲ. ಬಸವಣ್ಣನವರ ಗುಡಿಗೆ ಕೂಡ ನಾನು ಹೋಗೋದಿಲ್ಲ. ಯಾಕೆಂದರೆ ಅವರು ಹೇಳಿದ ವಿಚಾರದ ವಿರುದ್ಧವಾಗಿ ನಡ್ಕೊಂಡರೆ ನಾವು ದ್ರೋಹ ಬಗೆದಂತಾಗುತ್ತದೆ ಎಂದು ಈ ಗ್ಯಾರಂಟಿಯಲ್ಲಿ ಹೇಳ್ತಿದ್ದೇನೆ. ಸರಿಯಾಗಿ ತಾವೆಲ್ಲರೂ ವಚನಗಳನ್ನು ಅರ್ಥ ಮಾಡಿಕೊಳ್ಳಿರಿ. ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಿದೆ, ನಿಮ್ಮ ದೇಹವೇ ನಿಮಗೆ ದೇವಾಲಯವಿದೆ. ನೀವು ಯಾವುದೇ ಕಾಯಕ ಮಾಡಿರಿ, ಸತ್ಯ ಕಾಯಕ ಮಾಡಿರಿ, ನಿತ್ಯ ಕಾಯಕ ಮಾಡಿರಿ, ಮತ್ತು ಅದರಿಂದ ಏನು ಸಿಗುತ್ತಲ್ಲ ಅದೇ ದೇವನ ಪ್ರಸಾದವೆಂದು ಬದುಕಿದರೆ ನಿಮಗೆ ಯಾವುದೇ BP, ಶುಗರ್, ಹಾರ್ಟ್ ಅಟ್ಯಾಕ್, ಆ ರೋಗ ಏನೂ ಬರುವುದಿಲ್ಲ. ಮತ್ತು ಭಾರತ ದೇಶ ಸರ್ವ ಸಮಾನತೆಯ ಒಂದು ದೇಶವಾಗುತ್ತದೆ, ಎಲ್ಲರಿಗೂ ಕಲ್ಯಾಣವಾಗುತ್ತದೆ. ಹೀಗೆ ಎನಗೆ ಗುರು, ನಿಮಗೆ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಮಹೇಶ್ವರೆಂದು ಅಲ್ಲಮಪ್ರಭುಗಳು. ಅಕ್ಕ ಮಹಾದೇವಿಯರವರು ಹೇಳಿದ್ದಾರೆ, ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ, ಮಂದರಗಿರಿ ಮೊದಲಾದವುಗಳೆಲ್ಲವಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಎಂದು ಅಕ್ಕ ಮಹಾದೇವರು ಹೇಳಬೇಕಾದರೆ ಇಂಥ ಒಂದು ಅವರು ಇವತ್ತಿನ ಜನಗಳೇನು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡೋದು, ಆ ಅಕ್ಕ ಮಹಾದೇವರ ವಚನದಿಂದ ಒಂದು ಲೈನ್ ಕೂಡ ಇವರು ಹೋಲಿಕೆ ಆಗೋದಿಲ್ಲ. ಅದಕ್ಕಾಗಿ ಈ ವಚನಗಳೆಲ್ಲ ನೀವು ಅಲ್ಲಿ ಹೇಳಿಸ್ಬೇಕು. ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಮಾಡ್ತಾ ಇದ್ರಲ್ಲ, ಈ ಎಲ್ಲ ವಚನಗಳು ಅಲ್ಲಿ ಜನರ ಮುಂದೆ ಹೇಳಿಸಿದರೆ ಮಾತ್ರ ನಿಮ್ಮ ಒಳಗಡೆ ಸತ್ಯವಿದೆ ಎಂದು ಜನ ನಂಬುತ್ತಾರೆ. ಇಲ್ಲ ಹೋದರೆ ನೀವು ಮಾಡುವುದೆಲ್ಲವೂ ಕೂಡ ಜನಕ್ಕೆ ಮೋಸ ಮಾಡ್ತೀರಿ ಅಂತೇಳಿ ಗೊತ್ತಾಗುತ್ತಿದೆ. ಇನ್ನೊಂದು ಮಡಿವಾಳ ಮಾಚಿತ್ತಂಜರವರ ವಚನ: ಎತ್ತೆತ್ತ ನೋಡಿದರತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ, ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಬಸವಣ್ಣನಿಂದ, ಪಾದೋದಕ ಪ್ರಸಾದಗಳೆಲ್ಲವೂ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ, ಬಸವ ಬಸವ ಎಂದು ಮಜ್ಜನಕ್ಕೆ ಲಿಂಗದ ಮೇಲೆ ನೀರು ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಯಾರು ಬಸವಣ್ಣನವರ ಹೆಸರನ್ನು ಪಡೆಯಲಾರದೆ,
ಲಿಂಗ ಪೂಜೆ ಮಾಡಿದರೆ ಅದು ಲಿಂಗ ಪೂಜೆ ಆಗುವುದೇ ಇಲ್ಲವೆಂದು ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯರು ಹೇಳಿದ್ದಾರೆ. ಅವರ ಕಾಯಕೇನಿತ್ತು? ಬಸವಾದಿ ಶರಣರ ವಸ್ತ್ರಗಳನ್ನು ಶುಚಿ ಮಾಡಿಕೊಡ್ತಕ್ಕಂಥದ್ದಿತ್ತು. ಬಿಜ್ಜಳ ರಾಜನ ಬಟ್ಟಿ ಕಳಿಸಿದರೆ ನಾನು ಬಿಜ್ಜಳ ಭವಿ ಇದ್ದಾನೆ, ಅವನ ಬಟ್ಟಿ ನಾವು ಶುಚಿ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಇಂತಹ ಒಂದು ಕ್ರಾಂತಿ. ಸೊನ್ನಲಾಪುರದ ಸಿದ್ದರಾಮೇಶ್ವರರ ಒಂದು ವಚನ. ಗುರು ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎಮಗೆ, ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎಂದು ಹೇಳಿದಾರಲ್ಲ. ನಿಮ್ಮ ಹೆಸರಿಟ್ಟ ಅಂದರೆ ಬ್ರಹ್ಮಾಂಡದ ಲಾಂಛನ ನಮಗೆ ಕೊಟ್ಟಿದ್ದಾರಲ್ಲ ಇಷ್ಟಲಿಂಗ. 12ನೇ ಶತಮಾನಕ್ಕಿಂತ ಮುಂಚೆ ಎಲ್ಲ ಗುಡಿ ಗುಂಡರ ಸ್ಥಾವರ ಅಲ್ಲಿ ಇಲ್ಲಿ ಅಲೆದಾಡ್ತಕ್ಕಂಥದ್ದು ಇತಿಹಾಸ ಇದ್ದ ಕಾರಣಕ್ಕಾಗಿಯೇ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ. ಅನುಭವ ಬೇಕಲ್ಲ, ಸತ್ಯ ಯಾವುದು ಅಸತ್ಯ ಯಾವುದು ತಿಳ್ಕೊಳ್ಳೋಕ. ಗುಡಿ ಗುಂಡರುಗಳು ನಮ್ಗೆ ಏನಾದ್ರು ಬುದ್ಧಿ ಮಾತು ಹೇಳ್ತಾವ? ಅನುಭವ ಮಂಟಪ ಯಾಕೆ ಸ್ಥಾಪನೆ ಮಾಡಿದರು? ಸೊನ್ನಲಾಪುರದಿಂದ ಸಿದ್ದರಾಮೇಶ್ವರ ಬಸವ ಕಲ್ಯಾಣಕ್ಕೆ ಅನುಭವ ಮಂಟಪಕ್ಕೆ ಬಂದು ಇಷ್ಟಲಿಂಗವನ್ನು ಧರಿಸಿ ಪರಮ ಪತಿವ್ರತೆಗೆ ಗಂಡನೊಬ್ಬ ಎಂದು ಹೇಳಿದರಲ್ಲ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣ ಅಂದರೆ ದೇಹವೇ ದೇವಾಲಯ ಎಂದು ಹೆಸರಿಟ್ಟವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಮಹಾತ್ಮ ಬಸವಣ್ಣನವರು ಅಂತ ಹೇಳಿ ಕೂಡ ಸೊನ್ನಲಾಪುರದ ಸಿದ್ದರಾಮೇಶ್ವರ ಹೇಳಿದ್ದಾರೆ. ಆದ್ದರಿಂದ ನಾನು ಒಂದೇ ವಿನಂತಿ ಮಾಡಿಕೊಳ್ತೇನೆ, ಬಸವಣ್ಣನವರ ಬಗ್ಗೆ, ಅವರ ತತ್ವದ ಬಗ್ಗೆ ತಿರುಚುವ ಕಾರ್ಯವಾಗಲಿ. ಈ ಹಿಂದೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ವಚನ ದರ್ಶನ ಗ್ರಂಥ, ಅವ್ರು ಯಾರೂ ಕೂಡ ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಪುವುದಿಲ್ಲ, ಆಚರಣೆ ಕೂಡ ಮಾಡ್ತಕ್ಕಂಥದ್ದು ಇಲ್ಲ. ಆದರೆ ವಚನ ದರ್ಶನ ಅಂತೇಳಿ ಬುಕ್ ಯಾಕೆ ಬಿಡುಗಡೆ ಮಾಡಿದ್ದಾರೆ? ಅದರ ಮುಖಪುಟವನ್ನು ಕೂಡ ಹೊಲಸು ಮಾಡಿಟ್ಟಿದ್ದಾರೆ. ಈ ಥರ ಒಂದರ ನಂತರ ಮತ್ತೊಂದು. ಈಗ ಸಾಂಸ್ಕೃತಿಕ ನಾಯಕ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರ್ತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಇನ್ನಿತರ ಎಲ್ಲ ವರ್ಗದವರ ಪರವಾಗಿ ನಾವು ಕೋಟಿ ಕೋಟಿ ಅವರಿಗೆ ಧನ್ಯವಾದಗಳು ಹೇಳ್ತೇವೆ. ಕಾರಣ ನಾವು ಸತ್ಯ ಹೇಳ್ತೀನಿ, ರಾಜಕಾರಣಿಗಳ ಸಲುವಾಗಿ ಅಲ್ಲ ಇದು. ಯಾವುದೇ ರಾಜಕಾರಣಿದವರು ಇರಲಿ, ಯಾವುದೇ ಪಾರ್ಟಿ ಇರಲಿ, ಅವರೆಲ್ಲರೂ ಕೂಡ ಬಸವಣ್ಣನವರ ತತ್ವ ಆಚರಣೆಯಲ್ಲಿ ತಂದರೆ ನಿಮ್ಮದು ಕೂಡ ನಾವು ಗುಣಗಾನ ಮಾಡುತ್ತೇವೆ. ನೀವು ಏನೋ ಒಂದು ಬಸವಣ್ಣನ ಹೆಸರಿಟ್ಕೊಂಡು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಮಾಡಲಿಕ್ಕೆ ಹೊರಟರೆ ನೀವು ಎಲ್ಲ ಮಾತಿನಿಂದ ಸಿಕ್ಕಿಕೊಳ್ಳುವುದಂತೂ ಗ್ಯಾರಂಟಿ. ನಿಮ್ಮ ಹಗರಣ ಈ ಗ್ರಂಥದಲ್ಲಿ ಸಿಗುತ್ತದೆ. ಇಡೀ ಜಗತ್ತಿನ ಮಾನವರೆಲ್ಲರೂ 33 ಭಾಷೆಯಲ್ಲಿ ಬರುವುದರಿಂದ ಎಲ್ಲರೂ ಓದುತ್ತಿದ್ದಾರೆ. ಆದ್ದರಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶ ಎಂಬುದು ಮಾಡುವುದು ಅದು ಬಸವಾದಿ ಶರಣರಿಗೆ ಅಪಚಾರವಾಗುತ್ತದೆ. ಅವರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅವತ್ತು 12ನೇ ಶತಮಾನದಲ್ಲಿ. ಅವತ್ತಿನ ದಿವಸ ಕೂಡ ಇದೇ ಥರ ಅನುಭವ ಮಂಟಪದಲ್ಲಿ ಒಳಗಡೆ ಸೇರಿಕೊಂಡು ಅವತ್ತು ಕೂಡ ಕೊಂಡಿ ಮಂಚಣ್ಣನವರ ಗುಣಗಳನ್ನು ಮಾಡಿ ಬಿಜ್ಜಳರಾಜನ ಕಿವಿಯಲ್ಲಿ ಅವರಿಗೆಲ್ಲ, ಬಿಜ್ಜಳರಾಜ ಒಳ್ಳೆ ಮನುಷ್ಯ, ಆದರೆ ಅವರು ಕೊಲೆ ಮಾಡಿ ಅವರ ಮಗನ ಕೈಯಲ್ಲಿ ಎಲ್ಲ ಕೊಟ್ಟು ಹಾಳು ಮಾಡ್ತಕ್ಕಂಥ ಕಾರಣಕ್ಕೆ ಯಾರು ಅಂಥೇಳಿ ಇವತ್ತು ಜನ ಗೊತ್ತಾಗ್ತಾ ಇದೆ. ಅವೆಲ್ಲ ನಾವೇ ಇದ್ದೀವಿ ಅಂಥೇಳಿ ನೀವೇ ತೋರಿಸ್ಕೊಡ್ತಾ ಇದ್ರಿ ಅಂತ ಕೂಡ ಜನ ಅನುಮಾನ ಪಡ್ತಾ ಇದ್ದಾರೆ. ಆದ್ದರಿಂದ ಮತ್ತು ಒಂದರ ನಂತರ ಒಂದೊಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಲಿಕ್ಕಾಗಲಿ, ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ಹೆಸರು ವಿಜಾಪುರ ಜಿಲ್ಲೆ ಇರಲಿಕ್ಕಾಗಲಿ, ಲಿಂಗಾಯತ ಧರ್ಮ ಮಾನ್ಯತೆ ಇದು ಕರೆಕ್ಟ್ ಇದೆಯಪ್ಪ, ನಮ್ಮ ದೇಶದಲ್ಲಿ ಎಲ್ಲ ಪ್ರಗತಿ ಆಗುತ್ತೆ ಅಂಥೇಳಿ ಇದಕ್ಕೆ ಮಾನ್ಯತೆ ಕೊಟ್ಟ ಸಿದ್ದರಾಮಯ್ಯರವರು ಅವರ ಸಮಿತಿ ರಚನೆ ಮಾಡಿ ಅದು ಕರೆಕ್ಟ್ ಇದ್ದ ಸಲುವಾಗಿ ಕಳಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಹೀಗೆ ಒಂದು ಒಳ್ಳೆಯ ವಾತಾವರಣ ಯಾರೇ ಮಾಡಲಿ, ಆ ರಾಜಕಾರಣಿ ಓಟಿನ ಸಲುವಾಗಿ ಮಾಡಿ ಏನೇ ಮಾಡಿ, ಅದು ಸತ್ಯ ಇದೆಯಲ್ಲ, ಸತ್ಯದ ಪರವಾಗಿ ಯಾರು ಇರ್ತಾರೋ ಅವರನ್ನು ನಾವು ಗುಣಗಾನ ಮಾಡೋಣ. ಅವರು ಕೂಡ ಹೀಗೆ ಏನಾರ ದ್ವೇಷ ಬಗ್ತಕ್ಕಂಥ ಯಾರೇ ಮಾಡಿ ಅವರು ಕೂಡ ನಾವು ಟೀಕೆ ಮಾಡ್ತೇವೆ, ಅದೇನಿಲ್ಲ. ಪ್ರತಿಯೊಬ್ಬರು ವಚನಗಳನ್ನು ಓದುತ್ತಿದ್ದಾರೆ. ಆದ್ದರಿಂದ ಇವಾಗ ಸಾಂಸ್ಕೃತಿಕ ನಾಯಕ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತಿಲ್ಲ ನಾಳೆ ಈ ದೇಶದಲ್ಲಿ ಜಾತಿ ಭೇದ ಭಾವ, ಹಲವು ಮೂಢ ರೂಢಿಗಳು, ಹಲವು ಅಜ್ಞಾನದ ಆಚರಣೆಗಳನ್ನು ಎಲ್ಲಿವರೆಗೆ ಮಾಡ್ತೀರಪ್ಪ, ಎಲ್ಲಿವರೆಗೆ ಮಾಡ್ತೀರಿ?
ಬಡವರು ಬಡವರಾಗಿ ಉಳಿಬೇಕು, ಶ್ರೀಮಂತರು ಶ್ರೀಮಂತರಂದರೆ ಮೂಢನಂಬಿಕೆಗಳ ಮುಖಾಂತರ ತನ್ನ ಅಂತರಂಗದ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಅಂತರಂಗದಲ್ಲಿ ಶುದ್ಧಿ ಮಾಡಿಕೊಳ್ಳಲಾರದ ಸಲುವಾಗಿ ಇವತ್ತ ರಾಜಕೀಯದಲ್ಲಿ ಹೊಲಸು ಎದ್ದು ಬಿಟ್ಟಿದೆ. ಅನ್ಯಾಯದಿಂದ ಗೆದ್ದು ಬರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನ್ಯಾಯ ನಿಷ್ಠುರಿ ಎಂಬುದು ಹೋಗಿಬಿಟ್ಟಿದೆ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಅವತ್ತ ಅವರು ಕೂಡ ಪ್ರಧಾನಮಂತ್ರಿ ಇದ್ರಲ್ಲ, ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲ, ಲೋಕವಿರೋಧಿ ಶರಣನಾರಿಗೂ ಅಂಜುವನಲ್ಲ, ಕೂಡಲ ಸಂಗಮ ದೇವನ ರಾಜ್ಯ ತೇಜದೊಳಿರುವನಾಗಿ ಅಂತ ಹೇಳಿದ್ರಲ್ಲ. ಈ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಷ್ಟೆಲ್ಲ ಮಠಮಾನ್ಯರಿದ್ರಲ್ಲಪ್ಪ. ನಾನೊಬ್ಬ ಸಾಮಾನ್ಯ, ಒಂದು ಹೆಚ್ಚು ಶಾಲೆ ಕಲ್ತಿಲ್ಲ, ಆದರೂ ಕೂಡ ನನಗೆ ಅರಿವು ಬರ್ತವೆ ಇಂಥ ವಿಚಾರಗಳು. ಪಾಪ ಒಳ್ಳೆ ಸಮಾಧಾನ ನಿಶ್ಚಿಂತ ಬದುಕಲಕ್ಕೆ ಕೊಡ್ರಿ ಜನರಿಗೆ. ಯಾಕೆ ಮೂಢನಂಬಿಕೆ ಆ ದೇವರು ಈ ದೇವರು ಅಂತ ಸುಳ್ಳು ಬದುಕ್ತಾ ಇದ್ರಲ್ಲ. ದೇಹವೇ ದೇವಸ್ಥಾನ ಇದೆ ಅಂಥೇಳಿ ಸುಳ್ಳಿದನ ಯಾರಾದರೂ ಹೇಳಿ ನೋಡೋಣ. ಇನ್ನೊಂದು ವಚನ ಹೇಳಿ ನಾನು ಈ ವಿಚಾರ ಮುಗಿಸ್ತೇನೆ. ಇನ್ನೊಂದೆರಡು ವಚನ, ಸತ್ಯಕ್ಕ ಅವ್ರ ವಚನ ಇದೆ. ಈ ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಎಲ್ಲ ವಚನಗಳು ತಾವು ಹೇಳಬೇಕಾಗಿ ವಿನಂತಿ. ಸತ್ಯಕ್ಕ ಅವರ ವಚನ, ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮ ಕಾಣಿರಣ್ಣ ನಮ್ಮ ಶಂಭು ಜಕ್ಕೇಶ್ವರ ಲಿಂಗದಲ್ಲಿ. ಇದು ವಚನ ನಾಮ ಅಂಕಿತವಿದೆ. ಇವರೇನು ಜನರಿಗೆ ಮರಳು ಮಾಡಲು ಹೊಂಟಿದ್ದಾರೆ. ಇವು ಅಡ್ರೆಸ್ ಇವೆ ಅಷ್ಟೇ. ಅವರು ದೇವರಿಗೆ ಕಂಡದ್ದು ತನ್ನ ದೇಹದೊಳಗಿನ ಶಕ್ತಿ, ಬ್ರಹ್ಮಾಂಡದ ಚೇತನಾ ಶಕ್ತಿಗೆ, ಜ್ಞಾನ ಶಕ್ತಿಗೆ ದೇವರನ್ನು ನಂಬಿದವರು. ಆದ್ದರಿಂದ ಆಡಂಬರದ ಮೂಲಕ ಜನರನ್ನು ಶೋಷಣೆ ಮಾಡೋದು ನಿಲ್ಲಿಸಬೇಕು ಅಂಥೇಳಿ ವಿನಂತಿಸ್ಕೊಳ್ತಾ, ಇನ್ನೊಂದು ಬಸವಣ್ಣನವರ ವಚನ, ಆದಷ್ಟು ಮಟ್ಟಿಗೆ ನಾವು ಪ್ರಯತ್ನ ಪಡಬೇಕು ಭಾರತೀಯರೆಲ್ಲರೂ. ಅದೇ ನಿಜವಾಗಿರ್ತಕ್ಕಂಥ ದೇವನ ದರ್ಶನವಾಗುತ್ತದೆ ಎಂದು ಹೇಳುತ್ತಾರೆ ಮಹಾತ್ಮ ಬಸವಣ್ಣನವರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವು ಇಲ್ಲ. ಬೇಕಾ? ಇಡೀ ಜಗತ್ತದ ಮಾನವರಿಗೆಲ್ಲರಿಗೂ ಕರೆಸಿ ಬಸವ ಕಲ್ಯಾಣಕ್ಕೆ ಕೋಟಿಗಟ್ಟಲೆ ಜನ ಸಭ್ಯದಲ್ಲಿ ಚರ್ಚೆ ನಡೆದಿ. ಈ ವಚನ ಸುಳ್ಳಾಗ್ತದ? ದುಡ್ಡಿದ್ದವ್ರು ಗುಡಿ ಕಟ್ತಿರಪ್ಪ, ನಮ್ಮಲ್ಲಿ ದುಡ್ಡೇ ಇಲ್ಲ, ಹಾಗಾದ್ರೆ ನಮ್ಮ ಒಳಗೆ ದೇವರಿಲ್ಲ. ಮಹಾ ದೇಶದ್ರೋಹಿಗಳೇ ಎಷ್ಟೆಲ್ಲ ಮೋಸ ಮಾಡ್ತಾ ಬಂದಿರಲ್ಲ. 893 ವರ್ಷ ಕಳೆದು ಹೋದ್ರು ಕೂಡ ಕಾಲೇ ಕಂಬ ಅಂತ ಬಸವಣ್ಣವ್ರು ಯಾಕೆ ಹೇಳಿದ್ರಪ್ಪ? ಅವ್ರು ಮನಸ್ಸು ಮಾಡೋದು ಗುಡಿಗಳು ಕಟ್ತಿಲ್ಲ. ಬಿಜ್ಜಳ ರಾಜಕ್ಕೆ ಸಂಪತ್ತು ಸಿಗ್ಲಕ್ಕೆ ಕಾರಣ ಅಂದರೆ ಬಸವಣ್ಣನವರೇ. ಅದು ಯಾರಿಗೂ ಕೂಡ ಓದ್ಲಿಕ್ಕೆ ಬರ್ತಾ ಇದ್ದಿಲ್ಲ. ಇಂತಹ ಒಂದು ಪಾಪದ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಇನ್ನೊಂದು ಬಸವಣ್ಣನವರ ವಚನ, ಕಳಬೇಡ ಕೊಲ್ಲಬೇಡ, ಖುಷಿಯೇ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸಿಕೊಳ್ಳುವ ಪರಿ. ಅರ್ಥವಾಗೋದಿಲ್ವಾ? ದೊಡ್ಡ ಕುರ್ಚಿ ಮೇಲೆ ಕುಂತು ಅದು ಇದು ನೋಡ್ರಪ್ಪ, ನಾನು ಒಂದೇ ಹೇಳ್ತಾ ಇದ್ದೀನಿ, ನಾನು ಲಿಂಗಾಯತ, ನನ್ನ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು. ನಮ್ಮ ಧರ್ಮಗ್ರಂಥ ಇಡೀ ಜಗತ್ತವನ್ನೇ ಮೆಸ್ತಕ್ಕಂಥ ಸಮಾನತೆ ಸಾರುವ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸುವ ಬಸವಾದಿ ಶರಣರು, ದುಡಿಯೋ ವರ್ಗದವರು, ಉತ್ಪಾದಕ ವರ್ಗದವರು ಬರೆದಿರತಕ್ಕಂಥ ವಚನಗಳು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು. ಆದ್ದರಿಂದ ಆಡಂಬರ ಇಷ್ಟೊಂದು ಪತ್ರಿ ಹೂವು ಕಳೆದು ಆಕ್ಸಿಜನ್ ಹಾಳು ಮಾಡಬೇಡ್ರಪ್ಪ ಅಂತ ಹೇಳ್ತಾರೆ ಬಸವಣ್ಣವರು. ನಿಮ್ಮ ಮನೆ ಸುತ್ತಮುತ್ತ ಹೂವಿನ ಮರಗಳು ಹಚ್ಚಿರಿ, ಆದರೆ ಕಡಿದು ಯಾವುದೋ ಒಂದು ಮೂರ್ತಿ ಮುಂದಿಟ್ಟು ಹಾಳು ಮಾಡಬೇಡ್ರಪ್ಪ. ಅದು ಒಳ್ಳೆ ಆಕ್ಸಿಜನ್ ಕೊಡುತ್ತದೆ. ನಿಮಗೆ ಮನಸ್ಸಿನಾಗ ದೇವ್ರು ಕಾಣಬೇಕಾದರೆ
ಇದೇ ಅಂತರಂಗ ಶುದ್ಧಿ, ಇದೇ ಭೈರವ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವರಿ ಅಂತ ಹೇಳಿದ್ರಲ್ಲ, ಸುಳ್ಳು ಹೇಳಿದ್ರ? ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತಕ್ಕಂಥವ್ರೇ ನೀವೆಲ್ಲರೂ ಏನು ಕಾಯಕ ಮಾಡ್ತೀರಿ? ಒಂದಿನ ಹೊಲ್ದಾಗ ಹೋಗಿ ದುಡಿದಿರಾ? ಒಂದಿನ ದನಗಳು ಮೇಯಿಸಿ ಹುಲ್ಲು ಹಾಕಿ ಹಾಲು ಇದು ಮಾಡಿರಾ? ನೀರಿನಾಗೆಲ್ಲ ಹಾಲು ಚೆಲ್ಲೋದು, ಕಲ್ಲಿನ ಮೇಲೆ ಅನ್ನ ಚೆಲ್ಲೋದು, ಗಂಗಾ ನದಿದಾಗ ಮುಳುಗಿದ್ರೆ ಪಾಪ ಪರಿಹಾರ ಆಗ್ತದೆ ಅಂತ ಹೇಳೋದು, ಇವೇನಾ ನಿಮ್ಮದೆಲ್ಲ ನಿಜವಾಗಿರ್ತಕ್ಕಂಥ ಸತ್ಯ? ನಾನು ಕೂಡ 26 ವರ್ಷಗಳ ಹಿಂದೆ ಇಂಥವೇ ಮಾಡಿ ಹಾಳಾಗಿ ಹೋಗಿದ್ದೀನಿ. ಆ 26 ವರ್ಷಗಳ ಹಿಂದೆ ಬರೀ ಒಂದು ₹5 ವಚನ ಬುಕ್ ತೊಗೊಂಡಿನಿ. ಅದರಲ್ಲಿ 25 ವಚನಗಳಿದ್ದು. ಅವು ಓದ್ಕೋತಾ ಬಂದಾಗ ನಿಜವಾಗಿ ನಾನು ಈ ದೇಹದಲ್ಲಿ ಜೀವ ಪ್ರಾಣ ಇರೋವರೆಗೆ ಸೃಷ್ಟಿಕರ್ತ, ನಿನ್ನನ್ನು ನೆನೆಸಿಕೊಂಡು ನಾನು ನೀರು ಕುಡಿಯುತ್ತೇನೆ, ನಿನ್ನನ್ನು ನೆನೆಸಿಕೊಂಡು ನಾನು ಗಾಳಿಯನ್ನು ಪಡೆಯುತ್ತೇನೆ, ನಿನ್ನನ್ನು ನೆನೆಸಿಕೊಂಡೇ ನಾನು ಅನ್ನದ ಒಂದೊಂದು ಅಗಳು ನಿನ್ನನ್ನೇ ನೆನೆಸಿಕೊಂಡು ನಾನು ಬದುಕ್ತೇನೆ ಅಂತ ಹೇಳಿ 26-27 ವರ್ಷದಿಂದ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಇಲ್ಲಿವರೆಗೆ 2180 ವಚನಗಳು ವೀಡಿಯೋ ಮಾಡಿದ್ದೀನಿ. ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, 54 ಗ್ರೂಪ್ಗಳಿವೆ. ನನ್ನ ಆಶೆ ಒಂದೇ, ನನ್ನಂತೆ ಎಲ್ಲರಂತೆ ನಾನು ಎಲ್ಲರಿಗೂ ನೋವು ಕೊಡೋದು, ದುಃಖ ಕೊಡೋದು. ಯಾಕಪ್ಪ ಈ ರಾಜಕಾರಣಿಗಳು ಜಗಳ ಮಾಡ್ತಾ ಇದ್ದಾರೆ ಎಲ್ಲ ಕಡೆ? ಈಗ ಪಶ್ಚಿಮ ಬಂಗಾಳದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಓಟ್ ಚೋರಿ ಮಾಡ್ತಾ ಇದ್ದಾರೆ, ಜಾತಿ ಭೇದ ಮೇಲೆ ಜಗಳ ಮಾಡ್ತಾ ಇದ್ದಾರೆ, ಎಲ್ಲ ವೀಡಿಯೋಗಳು ಬರ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಬೇಕು? ದಯವಿಲ್ಲದ ಧರ್ಮ ಅದು ಯಾವುದೇ ಅಂತ ಬಸವಣ್ಣ ಏನೆಲ್ಲ ಹೇಳಿದರೂ ಕೂಡ 893 ವರ್ಷಗಳಿಂದ ಈ ಸತ್ಯವನ್ನು ತಾನೂ ಅಳವಡಿಸಿಕೊಂಡಿಲ್ಲ, ಇನ್ನೊಬ್ಬರನ್ನು ತಿಳಿಸಿಲ್ಲ, ಮತ್ತು ಅವರ ವಿಚಾರಗಳಿಗೆ ದ್ರೋಹ ಬೀಗತಕ್ಕಂಥ ಕಾರ್ಯ ನೀವು ಮಾಡುವುದನ್ನು ನಮಗೆ ಎಲ್ಲರಿಗೂ ಜನಗಳು ಅನುಮಾನಕ್ಕೆ ಈಡು ಮಾಡಿಕೊಟ್ಟಿದೆ. ಆದ್ದರಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶ ಎಂಬುದು, ಈ ಹಿಂದೂ ಎಂಬುದು ಶಬ್ದ ತೆಗೆದು ಹಾಕಿ ಬಸವಾದಿ ಶರಣರ ಅನುಭವ ಮಂಟಪದ ಲಿಂಗಾಯತ ಧರ್ಮದ ಸಮಾನತೆ ಧರ್ಮದ ಸಮಾವೇಶ ಅಂತ ಇಟ್ಕೊಳ್ಳಿ. ನಾವು ಕೂಡ ಬರ್ತೀವಿ ಅಂತ ಹೇಳ್ತಾ, ಅರಿವೇ ಗುರು, ದೇಹವೇ ದೇವಾಲಯ, ಕಾಯಕವೇ ಕೈಲಾಸ. ಈ ವಿಡಿಯೋ ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 145 ಕೋಟಿ ಭಾರತೀಯರಿಗೆ ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ನಾನು ಕೈ ಜೋಡಿಸಿ ಬಸವ ಕಲ್ಯಾಣದ ಭೂಮಿಯಿಂದ ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.